ಹಾಯ್ ಅಸ್ಸಲಾಮು ಅಲೈಕುಮ್ ನಮಸ್ತೆ ಎಲ್ಲರಿಗೂ ಇವತ್ತಿನ ಕ್ಲಾಸ್ಗೆ ಸ್ವಾಗತ. ಬನ್ನಿ ಇವತ್ತಿನ ಕ್ಲಾಸ್ 6ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇರೋದು ಮೆಹಂದಿ ಬಾರ್ಡರ್ಸ್. ಇದು ನಾವು ಮೆಹಂದಿ ಹಾಕಬೇಕಾದ್ರೆ ಬೆಲ್ಟ್ಸಲ್ಲಿ ಹಾಗೆಯೇ ಮೆಹಂದಿ ಫಿಲ್ಲಿಂಗ್ಸಲ್ಲಿ ಇದನ್ನು ನಾವು ಯೂಸ್ ಮಾಡ್ತೀವಿ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮೆಹಂದಿ ಹಾಕಬೇಕಾದ್ರೆ. ಬನ್ನಿ ನೋಡೋಣ ಯಾವ್ಯಾವ ಡಿಸೈನ ನಾವು ಬಾರ್ಡರ್ಸಲ್ಲಿ ಹಾಕ್ತೀವಿ ಅಂತ. ಮೊದಲನೇ ಡಿಸೈನ್ ಬಂದು ಬಾರ್ಡರ್ಸಲ್ಲಿ ಮೇನ್ ಬಂದು ಲೈನ್ಸೇ ಇಂಪಾರ್ಟೆಂಟ್, ಸ್ಟ್ರೈಟ್ ಲೈನ್. ಹಾಗೆಯೇ ನಾನಿಲ್ಲಿ 4 ಲೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಅದರಲ್ಲಿ ಥಿಕ್ ಲೈನ್ಸ್ ಮತ್ತು ಥಿನ್ ಲೈನ್ಸ್ ಎರಡೂ ಇರಬೇಕು. ಸೊ 4 ಲೈನ್ಸ್ ಹಾಕ್ಕೊಂಡು ಮಧ್ಯದ ಲೈನ್ನ ಥಿಕ್ ಮಾಡ್ಕೊಳ್ಳೋಣ. ಈ ರೀತಿ 4 ಲೈನ್ಸ್ ಹಾಕಿ ಅದಾದಮೇಲೆ ಇದಕ್ಕೆ ಹಂಸನ ಹಾಕ್ಕೋಬೇಕಾಗತ್ತೆ. ಹಂಸ್ ಬಂದು ಆದಷ್ಟು ಚಿಕ್ಕದನ್ನೇ ಹಾಕ್ಕೊಳ್ಳಿ. ನಾವು ಇಂಡಿಯನ್ ಡಿಸೈನಲ್ಲಿ ಆದಷ್ಟು ಚಿಕ್ಕ ಹಂಸನೇ ಯೂಸ್ ಮಾಡೋದು. ಸೊ ನಾನು ಆವಾಗಲೇ ಹೇಳಿದ್ನಲ್ಲ ಥಿನ್ ಮತ್ತು ಥಿಕ್ ಲೈನ್ಸ್ ಬರಬೇಕು ಅಂತ. ಸೊ ಮಧ್ಯದನ್ನು ಥಿಕ್ ಲೈನ್ಸ್ ಮಾಡ್ಕೊಳ್ಳೋಣ. ಅದಾದಮೇಲೆ ಹಂಸ ಆದಮೇಲೆ ಸ್ವಲ್ಪ ದೊಡ್ಡ ಹಂಸನ ಹಾಕ್ಕೋಬೇಕು. ನೆಕ್ಸ್ಟ್ ಬಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಇದನ್ನು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳೋಣ. 2 ಲೈನನ್ನು ಹಾಕ್ಕೊಂಡು ನೆಕ್ಸ್ಟ್ ಬಂದು ಹಂಸ್. ಅದಾದಮೇಲೆ ಈ ರೀತಿ ಡಾಟ್ಸ್ನ ಇಟ್ಕೋಬೇಕು. ನಾವೇನು ಹಂಸ ಆದಮೇಲೆ ಗ್ಯಾಪ್ ಇಟ್ಟಿದ್ವಲ್ಲ ಅದಕ್ಕೆ ಈ ರೀತಿ ಫಿಲ್ಲಿಂಗ್ಸ್ನ ಮಾಡ್ಕೋಬೇಕು. ಸೊ ನಮ್ಮ ಒಂದು ಬಾರ್ಡರ್ ರೆಡಿ ಆಯಿತು. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಇದು ಬಂದು ಬೇಸಿಕ್ ಬಾರ್ಡರ್ ಅಂತಲೇ ಹೇಳ್ಬೋದು. ಹಾಗೆಯೇ ತೋರಿಸ್ತಾ ನಾನು ಮುಂದೆ ಯಾವ್ಯಾವ ಥರದ್ದು ಬಾರ್ಡರ್ಸ್ನ ಹಾಕ್ಕೋಬೋದು ಅಂತ ಹೇಳ್ಕೊಡ್ತೀನಿ. ಸೆಕೆಂಡ್ ಒನ್ ಬಂದು ಸೇಮ್ ಏನು ನಾವು 4 ಲೈನ್ಸನ್ನು ಹಾಕ್ಕೊಂಡ್ವಿ ಅದೇ ಥರ 6 ಲೈನ್ಸ್ನ ಹಾಕ್ಕೋಬೇಕು. 6 ಲೈನ್ಸ್ನ ಹಾಕ್ಕೊಂಡು ಫಸ್ಟ್ 2 ಲೈನ್ಸ್ ಹಾಗೆಯೇ ಲಾಸ್ಟ್ 2 ಲೈನ್ಸ್ನ ಬಿಟ್ಟು ಮಿಡಲಲ್ಲಿ ಇರೋ ಅಂಥದ್ದನ್ನು ಥಿಕ್ ಮಾಡ್ಕೋಬೇಕು. ಸೊ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಈ ರೀತಿ ಥಿನ್ ಮತ್ತು ಥಿಕ್ ಲೈನ್ಸ್ನ ಹಾಕ್ಕೊಂಡು ನೆಕ್ಸ್ಟ್ ಹಂಸ್. ಲೈನ್ಸಿಗೆ ನಾವು ಜಾಸ್ತಿ ಯೂಸ್ ಮಾಡೋದೇ ಹಂಸ್. ಲೈನ್ಸ್ ಆದಮೇಲೆ ಹಂಸನ್ನು ಹಾಕ್ಕೊಂಡ್ರೆ ಡಿಸೈನ್ ತುಂಬ ಚೆನ್ನಾಗಿ ಕಾಣುತ್ತೆ. ಅದಾದಮೇಲೆ ಲೀವ್ಸನ್ನು ಹಾಕ್ಕೊಳ್ಳೋಣ. ಸೊ ಈ ಲೀವ್ಸ್ ಆಗಿರ್ಬೋದು, ಡಾಟ್ಸ್ ಆಗಿರ್ಬೋದು, ಇದೆಲ್ಲ ನಮಗೆ ಒಂದು ಫಿನಿಶಿಂಗ್ ಕೊಡುತ್ತೆ. ಸೊ ಬರೀ ನಾವು ಹಂಸನ್ನು ಹಾಕಿ ನಾವು ಬಿಟ್ಟರೆ ಅದು ನಮಗೆ ಫಿನಿಶಿಂಗ್ ಕಾಣೋದಿಲ್ಲ ಡಿಸೈನ್. ಅಥವಾ ಇನ್ನು ಲೀವ್ಸ್ ಹಾಕಿರ್ಬೋದು ಅಥವಾ ಡಾಟ್ಸ್ ಆಗಿರ್ಬೋದು. ಸೊ ಇದನ್ನು ಹಾಕಿದಾಗಲೇ ನಮಗೆ ಡಿಸೈನ್ ಏನಿದೆ ಫಿನಿಶಿಂಗ್ ಕಾಣೋದು. ಇಲ್ಲಿ ನೋಡ್ಬೋದು ಲೀವ್ಸ್ ಆದಮೇಲೆ ಈ ರೀತಿ 2 ಲೀವ್ಸ್ ಮಧ್ಯ ಒಂದೊಂದು ಹಂಸನ್ನು ಹಾಕಿ ನೆಕ್ಸ್ಟ್ ಒಂದು ಡಬಲ್ ಲೈನ್ ಹಾಕಿ ನಾವು ಯಾವ ರೀತಿ ಫಸ್ಟ್ ಡಿಸೈನಲ್ಲಿ ಮಾಡ್ಕೊಂಡಿದ್ವಿ ಹಂಸ ಹಾಕಿ ಡಾಟ್ಸನ್ನು ಹಾಕ್ಕೊಂಡು ಆ ಫಿಲ್ಲಿಂಗ್ಸ್ನ ಫಿಲ್ ಮಾಡ್ಕೊಳ್ಳೋಣ. ಸೊ ಇದು ಬಂದು ಇನ್ನೊಂದು ಬಾರ್ಡರ್. ಸೊ ನಾನು ಬೇಸಿಕ್ ಅಂತ ಏನು ಹೇಳಿದೆ ಅದರಿಂದ ಸ್ವಲ್ಪ ಹೈಯರ್ ಎಂಡ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಥರ್ಡ್ ಒನ್ ಬಂದು ಡಬಲ್ ಲೈನ್ನ ಹಾಕ್ಕೊಂಡು ಹಂಸನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನು ವಿಡಿಯೋದಲ್ಲಿ ಸ್ಪೀಡ್ ಮಾಡಿದ್ದೀನಿ, ಬಟ್ ಆ್ಯಕ್ಚುಯಲ್ ಸ್ಪೀಡ್ ಇದಲ್ಲ. ಸೊ ನೀವು ಆದಷ್ಟು ಸ್ಲೋ ಆಗಿ ಹಾಕ್ಕೋಬೇಕಾಗತ್ತೆ. ಸೊ ಹಂಸನ ಹಾಕಿ ಈ ರೀತಿ ಸ್ಪೈರಲ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಅದಾದಮೇಲೆ 2 ಸ್ಪೈರಲ್ ಮಧ್ಯ ಒಂದೊಂದು ಈ ರೀತಿ 3 ಲೀವ್ಸ್ನ ಹಾಕ್ಕೊಳ್ತಾ ಇದ್ದೀನಿ, ಅಥವಾ ವೇನ್ಸ್ ಅಂತಲೂ ಹೇಳ್ತೀವಿ. ಸೊ ಇದು ಒಂದು ಬಾರ್ಡರ್ ತುಂಬ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ಫೋರ್ತ್ ಒನ್ ಬಂದು ಲೈನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಹಂಸ್. ನೆಕ್ಸ್ಟ್ ಬಂದು ಸ್ಪೈರಲ್ ಡ್ರಾ ಮಾಡಿಕೊಂಡು ಇದಕ್ಕೆ ಹಂಸನ್ನು ಹಾಕ್ಕೊಳ್ಳೋಣ. ಸೊ ಇದು ಕೂಡ ನಾವು ಆಲ್ಮೋಸ್ಟ್ ಎಲ್ಲ ಕಡೆ ಯೂಸ್ ಮಾಡೋ ಅಂಥ ಬಾರ್ಡರ್ ಡಿಸೈನ್.
ಇದು ಅಷ್ಟೇ ಬ್ರೈಡಲ್ ಇಂಡಿಯನ್ ಡಿಸೈನಲ್ಲಿ ತುಂಬ ಯೂಸ್ ಮಾಡ್ತೀವಿ. ಹಾಗೆಯೇ ನಾನು ಆವಾಗಲೇ ಹೇಳಿದಂಗೆ ಡಾಟ್ಸ್ ಆಗಿರಲಿ ಲೀವ್ಸ್ ಆಗಿರಲಿ ನಮಗೆ ಫಿನಿಶಿಂಗ್ ಡಿಸೈನ್ನ ಕೊಡುತ್ತೆ. ಇದಾದಮೇಲೆ 5th ಬಾರ್ಡರ್ನ ನೋಡೋಣ. ಈ ರೀತಿ 4 ಲೈನ್ಸ್ನ ಹಾಕ್ಕೊಂಡು ನೆಕ್ಸ್ಟ್ ಹಂಪ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಹಂಪ್ಸನ್ನು ಡ್ರಾ ಮಾಡಿ ಅದಾದಮೇಲೆ ನಾನು ಫಸ್ಟ್ ಡಿಸೈನಲ್ಲಿ ಹಾಕಿದ್ದೀನಲ್ಲ, ಸೊ ಆ ರೀತಿ 2 ಹಂಪ್ಸ್ ಆದಮೇಲೆ 1 ಹಂಪ್ಸ್ ಅಥವಾ 2 ಹಂಪ್ಸಿಂದ ನಾವು 1 ಹಂಪ್ಸ್ನ ಕ್ರಿಯೇಟ್ ಮಾಡ್ಕೋಬೇಕು. ಸೊ ನೀವು ನೋಡ್ತಾ ಇರ್ಬೋದು ಫಸ್ಟ್ ಡಿಸೈನ್ನೇ ನಾನು ಸೇಮ್ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಈ ರೀತಿ ಲೀವ್ಸ್. ಸೊ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನೆಕ್ಸ್ಟ್ ಅದಕ್ಕೆ ಫಿಲ್ಲಿಂಗ್ಸ್ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟ್ ಬಂದು 6th one ಬಾರ್ಡರ್ ಬಂದು ಲೈನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಬೇಸಿಕಲಿ ನೀವು ಬಿಗಿನರ್ ಆಗಿ ಕಲಿತಾ ಇದ್ದೀರಾ ಅಂದರೆ ಆದಷ್ಟು ಫಿನಿಶಿಂಗ್ ಬರೋದಕ್ಕೆ ಟ್ರೈ ಮಾಡಿ, ಫಿನಿಶಿಂಗ್ ಮಾಡೋದಕ್ಕೆ ಟ್ರೈ ಮಾಡಿ. ಅಥವಾ ಸ್ಪೀಡಾಗಿ ನೀವು ಒಂದೇ ಉಸಿರಿಗೆ ಈ ರೀತಿ ಏನು ಡಿಸೈನ್ನ ಹಾಕ್ಕೋಬಾರ್ದು. ಆದಷ್ಟು ಸ್ಲೋ ಆಗಿ ನೀವು ಆದಷ್ಟು ಫಿನಿಶಿಂಗಿಗೆ ನೀವು ಫೋಕಸ್ ಮಾಡ್ಕೋಬೇಕು. ಆವಾಗಲೇ ನೀವು ಮೆಹಂದಿ ಚೆನ್ನಾಗಿ ಕಲಿಯೋದಕ್ಕಾಗೋದು. ಸೊ ಈ ರೀತಿ ಹಂಸನ್ನು ಹಾಕ್ಕೊಂಡು ಈ ರೀತಿ ಡಾಟ್ಸ್, ಇದನ್ನು ಐ ಡಿಸೈನ್ ಅಂತ ಕೂಡ ಹೇಳ್ತೀವಿ. ಅಂದರೆ ಆಲ್ಫಬೆಟ್ ಐ ಬರುತ್ತಲ್ಲ, ಸ್ಮಾಲ್ ಲೆಟರ್ ಐ ಡಿಸೈನ್ ಅಂತ ಕೂಡ ನಾವು ಹೇಳ್ತೀವಿ. ಸೊ ಇದೆಲ್ಲ ನಮಗೆ ಬೆಲ್ಟ್ಸ್ ಹಾಕಬೇಕಾದ್ರೆ ಸಿಂಗಲ್ ಲೈನ್ಸನ್ನು ಹಾಕಿ ಈ ರೀತಿ ನಾವು ಡಿಸೈನ್ನ ಮಾಡ್ಕೋಬೋದು. ಸೊ ಈ ರೀತಿ ತಿಕ್ ಲೈನ್ಸ್ ಹಾಕಿ ನಾವು ಡಿಸೈನ್ನ ಫಿನಿಶಿಂಗ್ ಮಾಡ್ಕೋಬೇಕು. ಸೊ ನಾವು ಆವಾಗಲೇ ಹೇಳ್ದಂಗೆ ಫಿನಿಶಿಂಗ್ ಬೇಕು ಅಂದರೆ ನಾವು ಈ ರೀತಿ ಲೀವ್ಸ್ ಆಗಿರ್ಬೋದು, ಡಾಟ್ಸ್ ಆಗಿರ್ಬೋದು ಇಟ್ಟರೆ ನಮಗೆ ಡಿಸೈನ್ ಫಿನಿಶಿಂಗ್ ಆಗಿ ಕಾಣೋದು. ನೆಕ್ಸ್ಟ್ 7th ಡಿಸೈನ್ ಬಂದು ಈ ರೀತಿ ಡಬಲ್ ಲೈನ್ನ ಹಾಕ್ಕೋಬೇಕು. ನಾನು ಆವಾಗಲೇ ಹೇಳ್ದಂಗೆ ಬೆಲ್ಟ್ಸಿಗೆ ನಾವು ಇದನ್ನು ಯೂಸ್ ಮಾಡ್ತೀವಿ ಅಂತ ಹೇಳಿದ್ದೀನಿ. ಅದೇ ಥರ ಈ ರೀತಿ ಒಂದು ಲೀವ್ಸ್ ಡಿಸೈನ್ನ ಕ್ರಿಯೇಟ್ ಮಾಡ್ಕೋಬೇಕು. ಅಥವಾ ಇದಕ್ಕೆ ನಾವು ಇನ್ವರ್ಸ್ ಡಿಸೈನ್ ಅಂತ ಕೂಡ ಹೇಳ್ತೀವಿ, ಅಂದರೆ ಉಲ್ಟಾ ಲೀವ್ಸ್ ಅಂತ ಹೇಳ್ಬೋದು. ಅಥವಾ ಹಾರ್ಟ್ ಶೇಪ್ ಡಿಸೈನ್ ಕೂಡ ಅಂತ ಹೇಳ್ಬೋದು. ಅದಾದಮೇಲೆ ಈ ರೀತಿ ಹಂಸನ್ನು ಹಾಕ್ಕೋಬೇಕು. ಹಂಸ್ ಡ್ರಾ ಮಾಡಿ ಎರಡೂ ಕಡೆ. ಅದಾದಮೇಲೆ ಆ ಲೈನ್ಸ್ನ ಏನಿದೆ ತಿಕ್ ಮಾಡ್ಕೋಬೇಕು. ಈ ರೀತಿ ಲೈನ್ಸ್ನ ತಿಕ್ ಮಾಡಿಕೊಂಡು ನಾವೇನು ಹಂಸ ಹಾಕಿದ್ದೀವಿ ಅದನ್ನು ಕೂಡ ಫಿನಿಶಿಂಗ್ ಮಾಡ್ಕೋಬೇಕು. ಈ ರೀತಿ ಡಾಟ್ ಡಿಸೈನ್ನ ಹಾಕ್ಕೊಂಡು ನೆಕ್ಸ್ಟ್ ಬಂದು ಆ ಡಾಟ್ಸಿಗೆ ಇನ್ನು ಎಕ್ಸ್ಟ್ರಾ ಏನಾದರೂ ಡಿಸೈನ್ ಮಾಡ್ಕೋಬೇಕು ಅಂದರೆ ಈ ರೀತಿ ನಾವು ಮಾಡ್ಕೋಬೋದು. ಸೊ ನೆಕ್ಸ್ಟ್ ಆ ಡಾಟ್ಸಿಗೆ ನಾವು ಹಂಸನ ಹಾಕಿದ್ವಲ್ಲ ಅಲ್ಲಿಗೆ ನಾವು ಫಿಲ್ಲಿಂಗ್ಸ್ನ ಮಾಡ್ಕೋಬೇಕಾಗತ್ತೆ.
ಸೊ ಈ ಡಿಸೈನಲ್ಲಿ ನೀವು ನೋಡ್ಬೋದು ಡಾಟ್ಸ್ ಹಾಗೆಯೇ ಲೀವ್ಸ್ ಎರಡನ್ನೂ ಯೂಸ್ ಮಾಡಿದ್ದೀನಿ. ಸೊ 7th ಒನ್ ಬಾರ್ಡರ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಬಂದು 8th ಒನ್ನಲ್ಲಿ ಈ ರೀತಿ ಲೈನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ, 4 ಲೈನ್ಸ್. ಆಲ್ಮೋಸ್ಟ್ ನಾವೆಲ್ಲ ಮೆಹಂದಿ ಡಿಸೈನ್ ಹಾಕ್ಕೋಬೇಕಾದ್ರೆ ಲೈನ್ಸ್ ಈ ರೀತಿ ಬಾರ್ಡರ್ ಹಾಕ್ಕೋಬೇಕು ಅಂದರೆ ಈವನ್ ನಂಬರ್ಸ್ ಎಲ್ಲ ಇರುತ್ತೆ, ಲೈನ್ಸ್ ಎಲ್ಲ 2, 4, 6 ಆ ಥರನೇ ಇರುತ್ತೆ. ಸೊ ನಾನು 4th ಡಿಸೈನ್ ಹಾಕಿದ್ನಲ್ಲ ಅದೇ ಥರ, ಬಟ್ ಅದನ್ನು ನಾನು ಮಿಡಲಿಂದ ಸ್ಟಾರ್ಟ್ ಮಾಡಿದ್ದೀನಿ, ಇದನ್ನು ನಾನು ಸ್ಟಾರ್ಟಿಂಗಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಸ್ಪೈರಲ್ ಹಾಕಿಲ್ಲ, ಸರ್ಕಲ್ ಹಾಕಿದ್ದೀನಿ. ಸೊ ಅದಕ್ಕೆ ನೀವು ನೋಡ್ಬೋದು, ಅದಕ್ಕೆ ನಾನು ಲೀವ್ಸ್ ಡಿಸೈನ್ ಕೊಟ್ಟಿದ್ದೆ, ಇದಕ್ಕೆ ನಾನು ಡಾಟ್ಸ್ ಕೊಡ್ತಾ ಇದ್ದೀನಿ. ಹಾಗೆಯೇ ಮಿಡಲಲ್ಲಿ ಏನು ಸರ್ಕಲ್ ಇದೆಯಲ್ಲ ಅದಕ್ಕೆ ನೀವು ಹಾಗೇನೂ ಬಿಡ್ಬೋದು, ಅಥವಾ ಈ ರೀತಿ ಒಂದು ಡಾಟ್ಸ್ ಇಟ್ಟು ಕೂಡ ಫಿನಿಶಿಂಗ್ ಕೊಡ್ಬೋದು. ಸೊ ನೆಕ್ಸ್ಟ್ ಲಾಸ್ಟ್ ಒನ್ ಡಿಸೈನ್ ನೋಡೋಣ. ಈ ರೀತಿ ಲೈನ್ಸನ್ನು ಹಾಕ್ಕೊಂಡು ಹಮ್ಸ್ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಲೀವ್ಸ್. ಈ ಥರ ಲೀವ್ಸ್ನ ಡ್ರಾ ಮಾಡ್ಕೋಬೇಕು. ಇದಾದಮೇಲೆ ಹಮ್ಸನ್ನು ಹಾಕಿ ನಾವು ಏನು ಲೈನ್ಸನ್ನು ಹಾಕಿದ್ವಲ್ಲ ಅದಕ್ಕೆ ಟಿಕ್ ಲೈನ್ಸ್ನ ಕೊಡಬೇಕು. ಸೊ ಈ ರೀತಿ ಬಾರ್ಡರ್ ಕಂಪ್ಲೀಟ್ ಆಯಿತು. ಐ ಹೋಪ್ ನಿಮಗೆ ಈ ಕ್ಲಾಸ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೇ ನಾನು ಕ್ಲಾಸಸ್ನ ಹಾಕ್ತಾ ಇರ್ತೀನಿ. ಬೇಗ ಸ್ಕ್ರೀನ್ಶಾಟ್ ತೊಗೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.